ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಗೌರ್ಮೆಂಟ್ ಜಾಬ್ ಬಗ್ಗೆ ನೋಡೋಣ. ಇದೊಂದು ಫೀಮೇಲ್ ಹಾರೋಸ್ಕೋಪು. ಇವರಿಗೆ 23 ವರ್ಷ ವಯಸ್ಸು. ಇವರು ಹುಟ್ಟುವಾಗ ಮಿಥುನ ಲಗ್ನ ಹುಟ್ಟಿದ್ದಾರೆ. ಈಗ ಅವರಿಗೆ ಲಗ್ನ ನಡೀತಾ ಇರೋದು ALP ಸಿಂಹ ರಾಶಿಯಲ್ಲಿ. ಅಂದರೆ ನಾವೀಗ ಒಂದು ಜಾತಕ ನಮ್ಮ ಕೈಯಲ್ಲಿ ಬಂದಾಗ ಫಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಜಾತಕದವರು ಹೇಗಿದ್ದಾರೆ ಅಂತ. ಇಲ್ಲಿ ಜಾತಕದ ಬಗ್ಗೆ ನೋಡಬೇಕಾದ್ರೆ ALP ಚೆಕ್ ಮಾಡಬೇಕಾಗತ್ತೆ. 10 ವರ್ಷದ ಅಧಿಪತಿ ALP ಅಧಿಪತಿ ಸೂರ್ಯ ಅವರು ALPಲೇ ಇದ್ದಾರೆ, ಅಂದರೆ ಅವರು ಒಳ್ಳೆ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ALP ನಡೀತಾ ಇರೋದು ಮಖ ನಕ್ಷತ್ರ 3ನೇ ಪಾದದಲ್ಲಿ. ಅಧಿಪತಿ ಕೇತು 5ನೇ ಮನೆಯಲ್ಲಿದ್ದಾರೆ, ಅಂದರೆ ALPಯಿಂದ 5ನೇ ಮನೆಯಲ್ಲಿದ್ದಾರೆ, ಒಳ್ಳೆ ಸ್ಥಿತಿಯಲ್ಲಿದ್ದಾರೆ. ಅಂದರೆ ಜಾತಕದವರು ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅವ್ರ ಕ್ವಶನ್ ಏನು ಅಂತ ಹೇಳಿದ್ರೆ, ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇವಾಗ ಜಾಬ್ಗೆ ನಾವು ಚೆಕ್ ಮಾಡಬೇಕಾಗಿರೋದು ALPಯಿಂದ 10ನೇ ಮನೆ ಚೆಕ್ ಮಾಡಬೇಕಾಗಿರೋದು ಜಾಬಿಗೆ. ಇವಾಗ 10ನೇ ಅಧಿಪತಿ ಶುಕ್ರ ಅವರು 2ನೇ ಮನೆಯಲ್ಲಿದ್ದಾರೆ. ALPಯಿಂದ 2ನೇ ಮನೆ, 10ನೇ ಮನೆಯಿಂದ ಅವರು 5ನೇ ಮನೆಯಲ್ಲಿದ್ದಾರೆ, ಅಂದರೆ ಒಳ್ಳೆ ಪೊಸಿಷನ್ಲಿದ್ದಾರೆ. ಇವಾಗ ಯಾವಾಗ ಜಾಬ್ ಸಿಗುತ್ತೆ ಅಂದರೆ ಅವ್ರಿಗೆ ಮಖ ನಕ್ಷತ್ರ ಮುಗಿದು ಪೂರ್ವ ಫಾಲ್ಗುಣಿ 1ನೇ ಪಾದ ಬಂದಾಗ ಅವ್ರಿಗೆ ಜಾಬ್ ಸಿಗುತ್ತೆ ಅಂತ ಹೇಳಿದ್ದೆ. ಯಾಕಂದರೆ ಪೂರ್ವ ಫಾಲ್ಗುಣಿ ನಕ್ಷತ್ರ ಅಧಿಪತಿ ಶುಕ್ರ ಅವರು 2ನೇ ಮನೆಯಲ್ಲಿದ್ದಾರೆ. ALPಯಿಂದ 2ಕ್ಕೂ ಮತ್ತು 10ನೇ ಮನೆಯಿಂದ 5ನೇ ಮನೆಯಲ್ಲಿದ್ದಾರೆ, ಅಂದರೆ 10ಕ್ಕೂ 2ಕ್ಕೂ ಕನೆಕ್ಟ್ ಆಗುತ್ತೆ. 10ನೇ ಮನೆ ಅಂದರೆ ಅವ್ರಿಗೆ ಜಾಬು, 2ನೇ ಮನೆ ಅಂದರೆ ಇನ್ಕಮ್, ಜಾಬಿಂದ ಇನ್ಕಮ್ ಬರುತ್ತೆ ಅಂತ ಇಲ್ಲಿ ಇಂಡಿಕೇಶನ್ ಇದೆ. ಇವರು ನಮ್ಮ ಹತ್ರ ಬಂದಾಗ ಮೊದಲು ಒಂದು ಸತಿ ಬಂದಿದ್ದರು, ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಮೊದಲು ಬಂದಾಗ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗುತ್ತಾ ಅಂತ ಕೇಳ್ಕೊಂಬಂದಿದ್ರು. ನಾನು ಹೇಳಿದೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗುತ್ತೆ ಅಂತ. ಇವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಿ ಜಾಬ್ ಸಿಕ್ಕಿ ಪೋಸ್ಟಿಂಗ್ ಆಗಿ ರಿಸೈನು ಮಾಡಿಬಿಟ್ಟಿದ್ದಾರೆ ಜಾಬ್ನ. ಯಾಕೆ ರಿಸೈನ್ ಮಾಡಿದೆ ಅಂದರೆ ಜಾಬಲ್ಲಿ ತುಂಬ ಪ್ರೆಷರ್ ಇದೆ ಅಂತ ರಿಸೈನ್ ಮಾಡಿದ್ದಾರೆ. ಅವಾಗ ಏನಾಗಿದೆ ಅಂದರೆ ಯಾವಾಗ ರಿಸೈನ್ ಮಾಡಿದ್ದಾರೆ ಅಂದರೆ May 2024 ಅವರು ರಿಸೈನ್ ಮಾಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ 10ನೇ ಮನೆ, ಇವ್ರ ಜಾತಕದಲ್ಲಿ ಕೂಡ 10ನೇ ಮನೆಯಲ್ಲಿ ಗುರು ಇದ್ದಾರೆ. 5ಕ್ಕೂ 8ಕ್ಕೂ ಅಧಿಪತಿಯಾದ ಗುರು 10ನೇ ಮನೆಯಲ್ಲಿದ್ದಾರೆ. ಪ್ಲಸ್ ಅವರಿಗೆ ಗೋಚಾರದಲ್ಲಿ ಗುರು ಕೂಡ 10ನೇ ಮನೆ ಕನೆಕ್ಟ್ ಆಗಿದ್ದಾರೆ. ಅದು ಬಿಟ್ಟು ಶುಕ್ರ 3ಕ್ಕೂ 10ಕ್ಕೂ ಅಧಿಪತಿಯಾದ ಶುಕ್ರ ಕೂಡ ಗೋಚಾರದಲ್ಲಿ 10ನೇ ಮನೆ ಕನೆಕ್ಟ್ ಆಗಿದ್ದಾರೆ. ನಮ್ಮ ALPಯಲ್ಲಿ 10ನೇ ಮನೆಯನ್ನು ನಾವು ಪ್ರೆಷರ್ ಹೌಸ್ ಅಂತ ತಗೋತೀವಿ. ಸೂರ್ಯ ಲಗ್ನಾಧಿಪತಿಯಾದ ಸೂರ್ಯ ಕೂಡ ಲಗ್ನದಿಂದ ಅವರು 10ನೇ ಮನೆಯಲ್ಲಿ ಕನೆಕ್ಟ್ ಆಗಿದ್ದಾರೆ. ಅಂದರೆ ಗೋಚಾರದಲ್ಲಿ ಈ 3 ಗ್ರಹಗಳು ಕನೆಕ್ಟ್ ಆಗಿದ್ದರಿಂದ ಅವರಿಗೆ ತುಂಬ ಪ್ರೆಷರ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಅದಲ್ಲದೆ ಅವರಿಗೆ ALP ನಡೀತಾ ಇರೋದು ಮಖ ನಕ್ಷತ್ರ ಅಧಿಪತಿ ಕೇತು ಕೂಡ ಅವರಿಗೆ ಜಾತಕದಲ್ಲಿ 8ರಲ್ಲಿದ್ದಾರೆ. ಆವಾಗ ಜಾತಕದವರಿಗೆ ಕೇತು ಪೊಸಿಷನ್ ಚೆನ್ನಾಗಿದೆ, ಆದರೆ ಪ್ರೊಫೆಷನ್ ಅಂದರೆ ಜಾಬಿಗೆ 10ನೇ ಮನೆಯಿಂದ ಕೌಂಟ್ ಮಾಡುವಾಗ ಇದು 8ನೇ ಮನೆ ಕನೆಕ್ಟ್ ಆಗುತ್ತೆ. ಅದು ಜಾಬಿಗೆ ಒಳ್ಳೆ ಪೊಸಿಷನ್ ಅಲ್ಲ, ಲಗ್ನಕ್ಕೆ ಒಳ್ಳೆ ಪೊಸಿಷನ್ ಆದರೂ ಕೂಡ 10ನೇ ಮನೆಗೆ ಒಳ್ಳೆ ಪೊಸಿಷನ್ ಇಲ್ಲ. ಅದರಿಂದ ತುಂಬಾ ಅವರಿಗೆ ಪ್ರೆಷರಿಂದ ಅವರು ಜಾಬ್ ಬಿಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವರು ಆ ಪ್ರೆಷರ್ ಟೈಮಲ್ಲಿ ನಮ್ಮ ಹತ್ರ ಕೇಳಿದ್ರೆ ನಾವು ರಿಸೈನ್ ಮಾಡೋದನ್ನ ತಡೀಬೋದಿತ್ತು. ಯಾಕಂದರೆ ಅವರಿಗೆ ಪೂರ್ವ ಫಾಲ್ಗುಣಿ ಸ್ಟಾರ್ಟ್ ಆದಾಗ ಅವರಿಗೆ ಒಳ್ಳೆ ಟೈಮ್ ಇದೆ ಜಾಬಲ್ಲಿ. ಯಾಕಂದರೆ 10ಕ್ಕೂ 2 ಕನೆಕ್ಷನ್ ಬರುತ್ತಲ್ಲಿ. ಇವಾಗ ಅವ್ರಿಗೆ ಮಖ ನಕ್ಷತ್ರ ಮುಗಿಯೋ ತನಕ ಸ್ವಲ್ಪ ಪ್ರೆಷರೇ ಇದೆ. ಆದರೆ ಅದನ್ನು ನಾವು ಸ್ವಲ್ಪ, ಯಾಕಂದರೆ ಗೌರ್ಮೆಂಟ್ ಜಾಬ್ ಅಂದರೆ ಎಲ್ರಿಗೂ ಗೊತ್ತಿದೆ, ನಾವು ಕಸ್ಟಮರ್ಸ್ ಹತ್ರ ಇಲ್ಲ ಪಬ್ಲಿಕ್ ಜೊತೆ ಇನ್ವಾಲ್ವ್ಮೆಂಟ್ ಇರುತ್ತೆ, ಪ್ರೆಷರ್ ಇದ್ದೇ ಇರುತ್ತೆ. ಸ್ವಲ್ಪ ಆ ಪ್ರೆಷರ್ನ ತಡ್ಕೊಂಡು ನಾವು ಕಂಟಿನ್ಯೂ ಮಾಡಿದರೆ ಅಟ್ಲೀಸ್ಟ್ ಪೂರ್ವ ಫಾಲ್ಗುಣಿ ಫಸ್ಟ್ ಪಾದ ಬಂದಾಗ ಅವ್ರಿಗೆ ಒಳ್ಳೆ ರಿಲೀಫ್ ಸಿಗ್ತಾಯಿತ್ತು. ಬಟ್ ಅವ್ರು ರಿಸೈನ್ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರು ವೆಯ್ಟ್ ಮಾಡಬೇಕಾಗತ್ತೆ. ಪೂರ್ವ ಫಾಲ್ಗುಣಿ ನಕ್ಷತ್ರ ಫಸ್ಟ್ ಪಾದ ಬರೋ ತನಕ ಅವರು ಕಾಯ್ಕೊಂಡು ಎಕ್ಸಾಮ್ ಬರೆದು ಅವರು ಗೌರ್ಮೆಂಟ್ ಜಾಬಿಗೆ ಜಾಯಿನ್ ಆಗ್ಬೋದು. ಯಾಕಂದರೆ ಸೂರ್ಯ ಕೂಡ ಅವ್ರಿಗೆ, ಯಾಕಂದರೆ ಈ ಸಿಂಹ ರಾಶಿಯಲ್ಲಿ ಸೂರ್ಯ ನಾವು ಗೌರ್ಮೆಂಟ್ ಅಂತ ತಗೋತೀವಿ, ಅಲ್ಲೇ ಸೂರ್ಯ ಕೂಡ ಇದ್ದಾರೆ. ಅದಕ್ಕೆ ಅವರು ಗೌರ್ಮೆಂಟ್ ಜಾಬು ಸಿಗುತ್ತೆ ಅಂತ ಹೇಳಿದೆ. ಇದೇ ಥರ ALPಯಲ್ಲಿ ತುಂಬಾ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ನಾವು. ಇದೇ ಥರ ಇನ್ನೊಂದು ಜಾದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.